ಡೆವಿಲ್ ಸಕ್ಸಸ್ ಖುಷಿಯಲ್ಲಿರುವಂತಹ ದಚ್ಚುಗೆ ಈಗ ಜೈಲಿನಲ್ಲಿ ಟೆನ್ಷನ್ ಶುರುವಾಗಿದೆ. ಹತ್ಯೆ ಕೇಸ್ನಲ್ಲಿ ದರ್ಶನ್ ಪವಿತ್ರಗೆ ಸಾಕ್ಷ್ಯ ಸಂಕಷ್ಟ ಶುರುವಾಗಿದೆ. ಪೊಲೀಸರ ವಿಚಾರಣೆ ವೇಳೆಯೂ ಕೂಡ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕಿಡ್ನಾಪ್ ಮಾಡಿ ನಮ್ಮ ಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾ ಸ್ವಾಮಿಯ ತಂದೆ ತಾಯಿಗಳು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಮತ್ತೆ ಕೋರ್ಟ್ನಲ್ಲಿ ಸಾಕ್ಷಿಗಳಿಗೆ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಬಿಸಿ ಮೂಲಕ ದರ್ಶನ್ ಪವಿತ್ರಗೌಡ ಸೇರಿ 7 ಜನವನ್ನ ಬಿಟ್ಟು ಉಳಿದ ಆರೋಪಿಗಳು ಖುದ್ದು ಹಾಜರು ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯುತ್ತೆ ನ್ಯಾಯಾಲಯ. ಈಗ ರೇಣುಕಾ ಸ್ವಾಮಿ ತಂದೆ ತಾಯಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ವಿಸಿ ಮೂಲಕ ದರ್ಶನ್ ಮತ್ತು ಪವಿತ್ರಗೌಡ ಸೇರಿ ಅವ್ರ ಜೊತೆ ಏನಿದ್ದಾರೆ 7 ಜನರನ್ನು ಕೂಡ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡುತ್ತೆ ನ್ಯಾಯಾಲಯ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ರೇಣುಕಾ ಸ್ವಾಮಿ ಸಾಯೋ ರೀತಿ, ದರ್ಶನ್ ಥಳಿಸುವಂತಹ ರೀತಿ, ಇದೆಲ್ಲವೂ ಕೂಡ ಅವರ ಮೇಲಿರುವಂತಹ ಆರೋಪಗಳು. ಖಾಸಗಿ ಅಂಗಕ್ಕೆ ಕಾಲಿನಿಂದ ಒಂದು ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ. ಕೊಲೆ ನಂತರ ಮೃತದೇಹವನ್ನ ಎಸೆಯಲು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ದರ್ಶನ್ ಮೇಲಿರುವಂತಹ ಆರೋಪಗಳು. ಹೇಗೆಲ್ಲ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಹೇಗೆಲ್ಲ ಅವರನ್ನ ಚಿತ್ರ ಹಿಂಸೆ ಮಾಡಿ ಕೊಂದ್ರು, ಮರ್ಡರ್ ಕೇಸ್ ಒಪ್ಪಿಕೊಂಡವರಿಗೆ ಹಣ ಸಂದಾಯ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸರೆಂಡರ್ ಆಗಲು 30 ಲಕ್ಷ ರೂಪಾಯಿ ನೀಡಿದಂತೆ ದರ್ಶನ್. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಎಲ್ಲ ವಿಚಾರಣೆಗಳು ಕೂಡ ನಡೆಯುತ್ತೆ. ಕೋರ್ಟ್ಗೆ ರೇಣುಕಾ ಸ್ವಾಮಿ ತಂದೆ ತಾಯಿ ಕೂಡ ಹಾಜರಾಗ್ತಾರೆ. ಈಗಾಗಲೇ ಕೋರ್ಟ್ನಿಂದ ಕ್ರಾಸ್ ವಿಟ್ನೆಸ್ 7 ಹಾಗೂ ಕ್ರಾಸ್ ವಿಟ್ನೆಸ್ 8ಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅಪಹರಣಕ್ಕೆ ಹುಡುಗರನ್ನ ಕೂಡ ಕಳಿಸಿದ್ರು ಕಾಟರ್. ಈಗ ಡೆವಿಲ್ ಸಕ್ಸಸ್ ಅಲ್ಲಿರುವಂತಹ ದರ್ಶನ್ಗೆ ಈಗ ಒಂದೊಂದೇ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ನೋಡಿದ್ರೆ ಜೈಲಿನಲ್ಲಿ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಆರಾಮಾಗಿ ಇರಬೇಕು ಅನ್ನೋಷ್ಟರಲ್ಲೇ ಈಗ ಮತ್ತೆ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಯಾವೆಲ್ಲ ಸಾಕ್ಷಿಗಳು ಸಿಗುತ್ತೆ, ಏನೆಲ್ಲ ಮತ್ತೆ ಸಾಬೀತಾಗುತ್ತೆ, ಏನೆಲ್ಲ ಶಿಕ್ಷೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ, ಅಥವಾ ಬಿಡುಗಡೆ ಭಾಗ್ಯ ಏನಾದ್ರು, ಅದು ಅನುಮಾನ ಬಿಡಿ, ಬಿಡುಗಡೆ ಭಾಗ್ಯ ಏನಾದರೂ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕೊಲೆ ನಂತರ ಮೃತದೇಹವನ್ನು ಎಸೆಯಲು ಕೂಡ ಸೂಚನೆಯನ್ನು ಸಹ ಕೊಟ್ಟಿದ್ರು. ರೇಣುಕಾ ಸ್ವಾಮಿ ಹಿನ್ನೆಲೆ ಕೊನೆಯ ಭೇಟಿ ಬಗ್ಗೆ ಸಾಕ್ಷ್ಯ ಅಪಹರಣ ದೂರು ನೀಡಿದಂತಹ ಕುರಿತು ಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಕಾಶಿನಾಥ ಶಿವನಗೌಡರ ಮತ್ತು ರತ್ನಪ್ರಭಾ ಅವರ ವಿಚಾರಣೆ ಕೂಡ ಮಾಡಲಿದೆ. ಸಾಕ್ಷಿ ಪಾಟಿ ಸವಾಲಿಗೆ ಸಮಯ ಕೋರ್ತಾರೆ ವಕೀಲರು. ಇಬ್ಬರ ಹೇಳಿಕೆ ಮುಕ್ತಾಯವಾದ್ರೆ ಉಳಿದವರಿಗೆ ನೋಟಿಸ್ ಕೊಡ್ತಾರೆ. 272 ಸಾಕ್ಷಿಗಳ ಪೈಕಿ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಸಾಕ್ಷಿಗಳ ಹೇಳಿಕೆ ಮೇಲೆ ನಿಂತಿದೆ ಡಿ ಗ್ಯಾಂಗ್ ಭವಿಷ್ಯ. ಹಾಗಾದ್ರೆ ಕೋರ್ಟ್ ಕೇಳುವಂತಹ ಪ್ರಶ್ನೆಗಳಿಗೆ ಹೇಗೆಲ್ಲ ಉತ್ತರವನ್ನ ನೀಡಬಹುದು ಡಿ ಗ್ಯಾಂಗ್? 272 ಸಾಕ್ಷಿಗಳಿದೆ. ಆ 272 ಸಾಕ್ಷಿಗಳಲ್ಲಿ ಎಷ್ಟನ್ನ ನಾವು ಒಪ್ಕೊಳ್ಬಹುದು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಪವಿತ್ರಗೌಡ ಮೇಲಿನ ಆರೋಪಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ಗೆ ಕೂಡ ತಿಳಿಸಿದ್ರು. ಈಗೀಗ ಮೆಸೇಜ್ಗಳು ಬರ್ತಾ ಇದೆ ಅಂತ ಹೇಳಿ ಪವಿತ್ರಗೌಡ ಹೇಳಿದ್ದಕ್ಕೆ ಸಲುಗೆಯಿಂದ ಪವನ್ ಮೆಸೇಜ್ ಅನ್ನ ಮಾಡಿದ್ದಾನೆ. ಅದು ಪವಿತ್ರಗೌಡ ಅನ್ಕೊಂಡು ರೇಣುಕಾ ಸ್ವಾಮಿ ಜೊತೆ ಪವನ್ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ರೇಣುಕಾ ಸ್ವಾಮಿ ನಂಬರ್ ಅಡ್ರೆಸ್ ಅನ್ನು ಕೂಡ ಪಡ್ಕೊಂಡಿದ್ದ ಪವನ್. ಅದು ಅವನಿಗೆ ರೇಣುಕಾ ಸ್ವಾಮಿಗೆ ಗೊತ್ತಿರಲಿಲ್ಲ. ಎಲ್ಲವೂ ಕೂಡ ಪವಿತ್ರಗೌಡ ಅವರೇ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೆಸೇಜ್ ರಿಪ್ಲೈನ ಮಾಡ್ತಾ ಇದ್ರೆ ಅದರಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು ಪವನ್. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಕೊಲೆಯನ್ನ ಮಾಡಿದ್ರು. ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಪವಿತ್ರ ಹೊಡೆದಿದ್ಲು. ರೇಣುಕಾ ಸ್ವಾಮಿಯ ಹಿನ್ನೆಲೆ ಕೊನೆಯ ಭೇಟಿ ಬಗ್ಗೆ ಸಾಕ್ಷಿಗಳು ಕೂಡ ಕಲೆ ಹಾಕ್ತಾ ಇದೆ. 272 ಸಾಕ್ಷಿಗಳ ಪೈಕಿ ಪ್ರಮುಖ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವುದೆಲ್ಲ ಒಪ್ಕೊಳ್ಬಹುದು, ಯಾವುದೆಲ್ಲ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಕೋರ್ಟ್ ವಿಚಾರಣೆ ಮಾಡಿದಾಗಲೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಇಲ್ಲ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ದರ್ಶನ್ ಪವಿತ್ರಗೌಡ ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದಂಥ ಅವ್ರ ಗ್ಯಾಂಗೇ ಹೇಳಿತ್ತು. ಹಾಗಾದ್ರೆ ಈಗ ಕೋರ್ಟ್ ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬಹುದು ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. 272 ಸಾಕ್ಷಿಗಳ ಪ್ರಮುಖ ಸಾಕ್ಷಿಗಳ ಬಗ್ಗೆ ವಿಚಾರಣೆಯನ್ನ ಮಾಡುತ್ತೆ ಕೋರ್ಟ್, ಪ್ರಶ್ನೆಯನ್ನು ಕೂಡ ಮಾಡುತ್ತೆ. ಹಾಗಾದ್ರೆ ಯಾವುದೆಲ್ಲ ಸಾಕ್ಷಿಗಳನ್ನ ಹೇಳ್ಬೋದು ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿದೆ. ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಮನ ಬಂದಂತೆ ಥಳಿಸಿದ್ರು. ಅಪಹರಣ ಮಾಡಿ ಬೆನ್ನು ಮೂಳೆನೆಲ್ಲ ಮುರಿದು ಚಿತ್ರ ಹಿಂಸೆಯನ್ನ ಕೊಟ್ಟಿದ್ರು. ರೇಣುಕಾ ಸ್ವಾಮಿಯನ್ನು ಟ್ರ್ಯಾಪ್ ಮಾಡಲು ಪವಿತ್ರ ಕೂಡ ಸಾಥನ್ನು ಕೂಡ ಕೊಟ್ಟಿದ್ಲು. ಅಶ್ಲೀಲ ಮೆಸೇಜ್ಗೆ ಬಗ್ಗೆ ಪವನ್ಗೆ ತಿಳಿಸಿದಂತಹ ಪವಿತ್ರಗೌಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಹಾಗೂ ಪವಿತ್ರಗೌಡರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಈಗ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಶುರುವಾಗುತ್ತೆ. ಏನೆಲ್ಲ ವಿಚಾರಣೆಗಳು ಆಗಬಹುದು, ಹಾಗೇನೆ ರೇಣುಕಾ ಸ್ವಾಮಿ ತಂದೆ ತಾಯಿಯರು ಕೂಡ ಹೇಗೆಲ್ಲ ಪ್ರಿಪೇರ್ ಆಗಿ ಬರ್ಬೋದು ಅಂತ. ರೇಣುಸ್ವಾಮಿ ಪ್ರಕರಣದಲ್ಲಿ ಏನು ಇವತ್ತಿಂದ ಟ್ರಯಲ್ ಆರಂಭವಾಗುವಂತದ್ದು. ಈಗಾಗಲೇ ಬೆಂಗಳೂರಿಗೆ ರೇಣುಕಾ ಸ್ವಾಮಿ ತಂದೆ ತಾಯಿಗಳು ಸಹ ಬಂದಿರುವಂತದ್ದು. ಅಂದ್ರೆ ಇವತ್ತು
11 ಗಂಟೆಗೆ ಸುಮಾರಿಗೆ ಒಂದು ಕೋರ್ಟ್ ಆವರಣಕ್ಕೆ ಬರುವಂತದ್ದು. ಸೊ ಬಂದಂತ ಸಂದರ್ಭದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಏನೆಲ್ಲ ಮಾಹಿತಿಗಳನ್ನ ಏನು ಹಂಚ್ಕೊಂಡಿದ್ರು, ಏನಾದ್ರು ಎಲ್ಲಿಗೆ ಹೋಗ್ತಾ ಇದ್ರು, ಕೊನೆಯ ಸಂದೇಶ ಏನಿತ್ತು ಅವರದ ಒಂದು ವಾಟ್ಸ್ಆಪ್ ಸಂದೇಶ ಇರ್ಬೋದು, ಮತ್ತೆ ಯಾರ ಫ್ರೆಂಡ್ಸ್ ಜೊತೆ ಏನಾದ್ರು ಎಲ್ಲರೂ ಹೋಗ್ತಾ ಇದ್ದಾರಾ ಅಂತ ಏನಾದ್ರು ಹೇಳಿ ಹೋಗಿದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತು ಕೋರ್ಟ್ಗೆ ಅವರು ಹೇಳುವಂತದ್ದು. ಜೊತೆಗೆ ಅಂದ್ರೆ ಕೊಳೆ ಸಂದರ್ಭದಲ್ಲಿ ಏನಂದ್ರೆ ಟ್ವೀಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಅವರು ಪೊಲೀಸರಿಗೆ ಹೇಳುವಂತದ್ದು. ಪವಿತ್ರ ಗೌಡನೇ ಇದೊಂದು ಪ್ರಮುಖ ಘಟನೆಗೆ ಕಾರಣವಾಗಿರುವಂತ ಆಕೆ ಪ್ಲಾನ್ ಮಾಡಿನೇ ನನ್ನ ಮಗನನ್ನ ಕಿಡ್ನಾಪ್ ಅನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ರು. ಮತ್ತೆ ಯಾಕಂದ್ರೆ ಈಗಾಗಲೇ ಸಾಕ್ಷಿಗಳಲ್ಲಿ ಸಾಕಷ್ಟು ಮಾಹಿತಿಗಳು ಉಲ್ಲೇಖ ಆಗಿರುವಂತದ್ದು, ಚಪ್ಪಲಿಯಿಂದ ಹೊಡೆದಿರುವಂತದ್ದು, ಮತ್ತೆ ದರ್ಶನ್ ಅವರು ಏನು ರೇಣುಕಾಸ್ವಾಮಿಯ ಖಾಸಗಿ ಅಂಗಗಳನ್ನು ತಿಳಿದು ಸಾಯಿಸಿರುವಂತದ್ದು, ಮತ್ತೆ ಅವರು ವ್ಯಕ್ತಿ ಲಾರಿಗೆ ಹೊಡೆದು ಸಾಯಿಸಿರುವಂತದ್ದು, ಈ ರೀತಿ ಎಲ್ಲ ಆಧಾರಗಳನ್ನ ಮತ್ತೆ ಮಾಹಿತಿಗಳನ್ನ ಚಾರ್ಜ್ಶೀಟ್ನಲ್ಲಿ ಪ್ರಾಸಿಕ್ಯೂಷನ್ ಅವರು ದಾಖಲಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಇಬ್ರು ಪ್ರಮುಖವಾಗಿ ತಂದೆ ತಾಯಿಯರನ್ನ ಕೋರ್ಟ್ಗೆ ಕರೆಸಬೇಕಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಏನು ಕೋರ್ಟ್ಗೆ ಕೇಳ್ಕೊಂಡಿತ್ತು. ಅದರಂತೆ ಇವತ್ತು ಕೋರ್ಟ್ಗೆ ಅವರು ಬರುವಂತವ್ರು ಬಂದು ಏನ್ ಹೇಳ್ತಾರೆ ಅನ್ನೋದನ್ನ ಬರಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಮೇಲಿನ ಆರೋಪಗಳು ಯಾವುದಿದೆ ಅಂತ ಹೇಳಿ ನೋಡ್ರೆ, ಕೊಲೆ ನಂತರ ಮೃತದೇಹವನ್ನು ಎಸೆಯಲು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ದರ್ಶನ್ ಮತ್ತು ಗಂಗಾ ಈಗ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಏನೆಲ್ಲ ಆರೋಪಗಳಿದೆ, 272 ಸಾಕ್ಷಿಗಳು ಇದೆ. ಆ 272 ಸಾಕ್ಷಿಗಳಲ್ಲಿ ಯಾವ್ದ್ಯಾವ್ದು ಪ್ರಮುಖವಾಗಿದೆ ಎಲ್ಲವನ್ನು ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಪ್ರೈವೇಟ್ ಸಾಕ್ಷಿಗಳ ಸಂಖ್ಯೆ ಒಟ್ಟು 100 ಇದೆ. ಐ ವಿಟ್ನೆಸ್ ಸಂಖ್ಯೆ 2 ಇದೆ. ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಸುಮಾರಾಗಿ 5 ಇದೆ. ಮಜರ್ ವಿಟ್ನೆಸ್ ಕೂಡ 62 ಇದೆ. ಒಟ್ಟಿನಲ್ಲಿ 272 ಸಾಕ್ಷಿಗಳು ಇವರ ಮೇಲೆ ಈಗ ಸಿಕ್ಕಿದೆ. ಹಾಗಾದ್ರೆ 272 ಸಾಕ್ಷಿಗಳಲ್ಲಿ ಯಾವುದೆಲ್ಲ ಒಪ್ಕೊಳ್ಬಹುದು, ಅದರಲ್ಲಿ 272 ಕೂಡ ಕೋರ್ಟ್ ಪ್ರಶ್ನೆಯನ್ನ ಮಾಡೋದಿಲ್ಲ. ಅದರಲ್ಲಿ ಯಾವುದು ಪ್ರಮುಖವಾಗಿರುತ್ತೆ ಅದನ್ನ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ 5 ಇದೆ. ಮಹಜರ್ ವಿಟ್ನೆಸ್ 62 ಇದೆ. FSL ಮತ್ತೆ CFSL ಕೂಡ 15 ಇದೆ. ಎಲ್ಲವೂ ಕೂಡ ಸಾಕ್ಷಿಗಳು. ಡಿಗಂಗೆಗೆ ಸಾಕ್ಷಿ ಸಂಕಷ್ಟ ಶುರುವಾಗಿದೆ. ಹಾಗಾದ್ರೆ ಯಾವ್ದನ್ನೆಲ್ಲ ಒಪ್ಕೊಳ್ಬಹುದು, ಯಾವ್ದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ತಾಂತ್ರಿಕ ಸಾಕ್ಷಿಗಳು ಕೂಡ 4 ಇದೆ. ಸಾಕಷ್ಟು ಒಟ್ಟಾರೆಯಾಗಿ 272 ಸಾಕ್ಷಿಗಳು ಸಿಕ್ಕಿದೆ. ತಾಂತ್ರಿಕ ಸಾಕ್ಷಿಗಳು ಕೂಡ 4 ಇದೆ. ಪ್ರೈವೇಟ್ ಸಾಕ್ಷಿಗಳ ಸಂಖ್ಯೆ ಕೂಡ 100 ಇದೆ. ಐ ವಿಟ್ನೆಸ್ ಸಂಖ್ಯೆ ಕೂಡ 2 ಇದೆ. ಬ್ಯಾಂಕ್ ಅಧಿಕಾರಿಗಳು ಅಲ್ಲಿ 17. ಈಗ ಡಿಗಂಗೆ ಟ್ರಯಲ್ ಸಂಕಷ್ಟ ಬಹಳ ಕುತ್ತಿಗೆಗೆ ಬಂದಿದೆ. ಈಗ ಒಂದು ಕಡೆ ಜೈಲಿನಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಹೋಗುತ್ತಾ ಇದ್ರು, ಒಂದು ಕಡೆ ಎಲ್ಲ ಸಿಕ್ತು. ಈಗ ಮತ್ತೆ ಟ್ರಯಲ್ ಸಂಕಷ್ಟ ಈಗ ಕುತ್ತಿಗೆ ಬಿಗಿಯುವಂತೆ ಮಾಡಿದೆ.